ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾದಿ ಚಾನಲ್ಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾಳೆ ನಾಡು ವಿಜಯದಶಮಿ ಮತ್ತು ಆಯುಧ ಪೂಜೆ ಪ್ರಯುಕ್ತ ಎಲ್ಲರೂ ತಮ್ಮ ತಮ್ಮ ಗಾಡಿಗಳನ್ನ ಸ್ವಚ್ಛಗೊಳಿಸಬೇಕು. ಹಾಗಾಗಿ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ನನ್ನ ಸ್ನೇಹಿತೆ ಶ್ರೀಕುಮಾರ್ ಇವ್ರದ್ದೊಂದು ಕಣ್ವ ಸರ್ವಿಸ್ ಸ್ಟೇಷನ್ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆ ಅದು ತುಂಬ ಹಳೆಯದೇ ಸರ್ವಿಸ್ ಸ್ಟೇಷನ್ ಆಗಿದೆ. 10-15 ವರ್ಷ ಹಳೆಯದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ತುಂಬ ಜನ ಬರ್ತಾಯಿದ್ದಾರೆ ಹಬ್ಬದ ಪ್ರಯುಕ್ತ. ತಾವುಗಳು ತಮ್ಮ ಮನೆ ಗಾಡಿಗಳನ್ನ ತಗೊಂಬಂದು ಸ್ವಚ್ಛಗೊಳಿಸ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಫಾರ್ಮ್ ವ್ಯವಸ್ಥೆ ಇರುತ್ತೆ, ಹೈಡ್ರಾಲಿಕ್ ವ್ಯವಸ್ಥೆ ಇದೆ, ಡೀಸೆಲ್ ವ್ಯವಸ್ಥೆ ಇದೆ, ಬಾಡಿ ವಾಶು, ಫುಲ್ ವಾಶು, ಪ್ರತಿಯೊಂದು ವ್ಯವಸ್ಥೆನೂ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಹೊರಗಡೆಯಿಂದ ಹುಡುಗರನ್ನ ಕರೆಸಿದ್ದಾರೆ. 5-6 ಜನ ಹುಡುಗರು ಇಲ್ಲೇ ಅವ್ರಿಗೆ ಊಟದ ವ್ಯವಸ್ಥೆ, ಮನೆ ವ್ಯವಸ್ಥೆ ಇರೋದ್ರಿಂದ 24/7 ಇಲ್ಲೇ ಅವರು ಕೆಲಸ ಮಾಡ್ಕೊಂಡಿರೋದ್ರಿಂದ ನಿಮಗೆ ಆ ಟೈಮಲ್ಲಿ ಬೇಕಾದರೂ ಅವರು ಗಾಡಿನ ತುಂಬ ಚೆನ್ನಾಗಿ ವ್ಯವಸ್ಥೆ ತೊಳ್ಕೊಡ್ತಾರೆ. ಹಾಗಾಗಿ ನಾನಿವತ್ತು ವಿಶೇಷವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಹಬ್ಬದ ಪ್ರಯುಕ್ತ ತಾವೆಲ್ಲರೂ ಬರಬಹುದು. ಹಾಗೂ ಅವರು ಟ್ಯಾಂಕರ್ಗೆ ಹಾಗೂ ನೀರಿನ ಟ್ಯಾಂಕರ್ ವ್ಯವಸ್ಥೆಯೂ ಇವ್ರದ್ದೇ ಸ್ವತ್ತ ಇರೋದ್ರಿಂದ ತುಂಬ ಜನ ಇಲ್ಲಿ ನೀರಿಗೆ ತೊಂದರೆ ಆಗಿರೋದ್ರಿಂದ ಇವ್ರ ಹತ್ರ ನೀರನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ ಒಂದೇ ಅಲ್ಲ, ಕಾರು, ಬೈಕು, ಸೈಕಲ್ಲು, ಟ್ಯಾಂಕರು, ಟ್ಯಾಕ್ಟ್ರಿ, JCB ಏನು ವೆಹಿಕಲ್ ಇದೆಯೋ ಪ್ರತಿಯೊಂದು ಗಾಡಿಗಳ್ನೂ ಇವರು ತುಂಬ ಚೆನ್ನಾಗಿ ಸರ್ವಿಸ್ ತೊಳ್ಕೊಡ್ತಾರೆ. ಹಾಗಾಗಿ ನೀವು ಸಹ ಮರಿದಂಗೆ ಈ ಕಣ್ವ ಸರ್ವಿಸ್ ಸ್ಟೇಷನ್ NS ಬಡಾವಣೆ ಈ ಕಡೆ ಹೊಸಪೇಟೆ ರಸ್ತೆ ತಕ್ಕನೂ ಇವತ್ತು ಆಲ್ರೆಡಿ ಗಾಡಿಗಳು ನಿಂತುಬಿಟ್ಟಿದೆ. ಹಬ್ಬದ ಪ್ರಯುಕ್ತ ಇನ್ನು ದೀಪಾವಳಿ ತಕ್ಕನೂ ಜನವರಿ ತಕ್ಕನೂ ಗಾಡಿಗಳು ತುಂಬಾ ಇರುತ್ತೆ ಸರ್ವಿಸ್ ಸ್ಟೇಷನಲ್ಲಿ. ಯಾಕೆಂದರೆ ಇದು ತುಂಬ ಹಳೆಯ ಸರ್ವಿಸ್ ಸ್ಟೇಷನ್ ಆಗಿರೋದ್ರಿಂದ ಒಂದು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತ ಅವರ ಏನು ಒಂದು ಹಳೇ ಒಂದು ಪ್ಯಾಸೆಂಜರ್ಸ್ ಇದ್ದರೆ ಅವ್ರು ಹುಡಿಕೊಂಡು ಬಂದೇ ಬರ್ತಾರೆ. ಹಾಗಾಗಿ ತಾವು ಇಲ್ಲಿಗೊಂದು ಸರಿ ಭೇಟಿ ಕೊಟ್ಟು ಹೊಸಬ್ರು ಯಾರು ಗೊತ್ತಿರಲ್ವೋ ಇಲ್ಲ ಹಳಬ್ರು ಗೊತ್ತಿದ್ರೂ ಮನೇಲಿ ಇರೋ ಕೆಲಸದಲ್ಲಿ ನಾವು ಗಾಡಿಗಳು ತೊಳ್ಕೊಳಕ್ಕಾಗದೇ ಇರೋ ಕಾರಣದಿಂದ ಎಲ್ಲರೂ ಬಂದು ದಯವಿಟ್ಟು ಇಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಹಬ್ಬನ ಖುಷಿಯಾಗಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ.